ಭ್ರಷ್ಟಾಚಾರ ನಿಯಂತ್ರಣ ಕಾನೂನಿನ ಅಡಿಯಲ್ಲಿ ಕರ್ನಾಟಕದ ಮುಖ್ಯಮಂತ್ರಿಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಖಾಸಗಿ 3 ವ್ಯಕ್ತಿಗಳು, ಅಬ್ರಹಾಂ ಅವರು, ಪ್ರದೀಪ್ ಅವರು ಮತ್ತು ಸ್ನೇಹಮಯಿ ಕೃಷ್ಣ ಅವರು, ಈ 3 ಜನ ಕೊಟ್ಟಂಥ ಖಾಸಗಿ ದೂರಿನ ಅನ್ವಯ ಕಾನೂನಿನ ಪರಿಶೀಲನೆಯನ್ನು ನಡೆಸಿ ಗಣತವ್ಯತ ರಾಜ್ಯಪಾಲರು ಇವತ್ತು ಏನು ಪ್ರಾಸಿಕ್ಯೂಷನ್ಗೆ ಪರ್ಮಿಷನನ್ನು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ನೈತಿಕವಾಗಿ ಅವರು ಹೊಣೆಯನ್ನು ಹೊರಬೇಕು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿ 2013ರಲ್ಲಿ ಕೂಡ ಸುಮಾರು 20ಕ್ಕಿಂತಲೂ ಹೆಚ್ಚು ಕೇಸು ಲೋಕಾಯುಕ್ತದಲ್ಲಿ ಅವತ್ತಿದ್ವು. ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿ ಸಿದ್ದರಾಮಯ್ಯನವರು ಅವತ್ತು ಲೋಕಾಯುಕ್ತವನ್ನೇ ರದ್ದು ಮಾಡಿ ಅವರ ಕೇಸುಗಳನ್ನು ACBಗೆ ವರ್ಗಾವಣೆ ಮಾಡಿ ಮುಚ್ಚಿ ಹಾಕಿದ್ರು. ರೀಡೋದ ಕೇಸು ಬಂತು, ಅದನ್ನು ಮುಚ್ಚಿ ಹಾಕಿದ್ರು. ಕೆಂಪಯ್ಯನವರ ನೇತೃತ್ವದಲ್ಲಿ ಸಮಿತಿಯನ್ನು ಮಾಡಿದ್ರು. ಆ ಸಮಿತಿಯ ವರದಿ ಎಲ್ಲೋಯ್ತಂತ ಗೊತ್ತಾಗಲಿಲ್ಲ. 5 ವರ್ಷ ಪೂರ್ಣ ಮಾಡಿದ್ರು. ಭ್ರಷ್ಟಾಚಾರದಲ್ಲಿ ರಾಜ್ಯ ಮುಳುಗಿತ್ತು. 1 ವರ್ಷದ ಹಿಂದೆ ಅಧಿಕಾರ ಹಿಡಿದಂಥ ಸಿದ್ದರಾಮಯ್ಯನವರ ಮೇಲೆ ಗುರುತರವಾದಂಥ 2 ಆರೋಪಗಳು ಇವತ್ತು ಬಂದಿದ್ದಾವೆ. ಒಂದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಯ ಭ್ರಷ್ಟಾಚಾರ. ವಿಧಾನಸಭೆಯಲ್ಲಿ ಅವರೇ ಒಪ್ಕೊಂಡಿದ್ದಾರೆ. ಇದರಲ್ಲಿ 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅನ್ನುವಂಥದ್ದನ್ನು ಮುಖ್ಯಮಂತ್ರಿಗಳು ಸ್ವತಃ ಒಪ್ಕೊಂಡಿದ್ದಾರೆ. ನೀವೇ ಹೇಳಿದಂಥ ಆ ಭ್ರಷ್ಟಾಚಾರದ ಹಣ ಎಲ್ಲೋಯ್ತು? ಕರ್ನಾಟಕ ರಾಜ್ಯದ ಬಡವರಿಗೆ ಮೀಸಲಾಗಿದ್ದಂಥ ಹಣವನ್ನು ಹೈಕಮಾಂಡಿನ ನಿರ್ದೇಶನದಂತೆ ನೀವು ತೆಲಂಗಾಣಕ್ಕೆ ಹಣ ಕೊಟ್ರಿ, ಚುನಾವಣೆಗೆ ದುಡ್ಡು ಕೊಟ್ರಿ. ಅಲ್ಲಿರುವಂಥ ರತ್ನಾಕರ ಪ್ರೈವೇಟ್ ಬ್ಯಾಂಕ್ ಲಿಮಿಟೆಡ್ಗೆ ನಿಮ್ಮ ಹಣ ಹೋಯಿತು. ಅಲ್ಲಿಂದ ಅದು ಜ್ಯುವೆಲರಿ ಶಾಪಿಗೆ ಹೋಗಿದೆ, ವೈನ್ ಶಾಪ್ಗಳಿಗೆ ದುಡ್ಡು ಹೋಗಿದೆ. ಅಂದರೆ ಕರ್ನಾಟಕ ರಾಜ್ಯದ ಬಡವರ ಹಣ ತೆಲಂಗಾಣದಲ್ಲಿ ವೈನ್ ಶಾಪ್ಗಳಿಗೆ ಹೋಗುತ್ತೆ, ಜ್ಯುವೆಲರಿ ಶಾಪ್ಗಳಿಗೆ ಹೋಗುತ್ತೆ ಮತ್ತು ಅದು ಚುನಾವಣೆಗೆ ಖರ್ಚಾಗುತ್ತೆ. ಇದರಲ್ಲಿ ನೀವು ಅಪರಾಧಿಗಳು. ನಾಗೇಂದ್ರ ಒಬ್ಬರೇ ಇದಕ್ಕೆ ಜವಾಬ್ದಾರರಲ್ಲ. ತೆಲಂಗಾಣಕ್ಕೆ ಹಣ ಕೊಟ್ಟಿದ್ರೆ ಹೈಕಮಾಂಡ್ ನಿಮಗೆ ಸೂಚನೆ ಕೊಟ್ಟಿರ್ಬೋದು, ತೆಲಂಗಾಣ ಚುನಾವಣೆಯನ್ನು ನೀವು ನೋಡ್ಕೋಬೇಕು ಅಂತ. ಅದಕ್ಕೆ ನೀವು ದುಡ್ಡು ಕೊಟ್ಟಿದ್ರಿ. ಇವತ್ತು ಮೂಡಾ ಕೇಸು 92ರ ನಂತರ ಯಾವತ್ತು ದಲಿತರ ಜಮೀನನ್ನು ನೀವು ಕಾನೂನು ಬಾಹಿರವಾಗಿ ತಗೊಂಡ್ರಿ, ನಿಮ್ಮ ಬಾಮೈದ ತಗೊಂಡ್ರು, ಕಾನೂನು ಬಾಹಿರವಾಗಿ ನಿಮ್ಮ ಹೆಂಡತಿಗೆ ಬಂತು. ನಿಮ್ಮ ಹೆಂಡತಿ ಕಾನೂನು ಬಾಹಿರವಾಗಿ ವಿಜಯನಗರ 3ನೇ ಮತ್ತು 4ನೇ ಹಂತದಲ್ಲಿ ಸೈಟ್ ತಗೊಂಡ್ರು. ಈ ಎಲ್ಲ ಸಂದರ್ಭದಲ್ಲಿ ಕೂಡ ನೀವು ಸಂವಿಧಾನಾತ್ಮಕ ಜಾಗದಲ್ಲಿದ್ರಿ. ನೀವು ಮಂತ್ರಿ ಆಗಿದ್ರಿ, ಫೈನಾನ್ಸ್ ಮಿನಿಸ್ಟರ್ ಆಗಿದ್ರಿ, ಒಪೋಸಿಷನ್ ಲೀಡರ್ ಆಗಿದ್ರಿ, ಇವತ್ತು ಮುಖ್ಯಮಂತ್ರಿ ಆಗಿದ್ರಿ. ಸಿದ್ದರಾಮಯ್ಯನವರು ಈ ಕೇಸನ್ನು ಕೂಡ ಕೆಂಪಯ್ಯನವರ ವರದಿಯಂತೆ ಮುಚ್ಚಿ ಹಾಕೋದಕ್ಕಾಗಿ ದೇಸಾಯಿ ಕಮಿಟಿಯನ್ನು ಮಾಡಿದ್ದಾರೆ. ಇದರ ಉದ್ದೇಶ ಒಂದೇ, ಮೂಡಾ ಕೇಸನ್ನು ಮುಚ್ಚಿ ಹಾಕಬೇಕು. ಇವತ್ತು ಖಾಸಗಿ ವ್ಯಕ್ತಿಗಳು, ಬಿಜೆಪಿಗೆ ಸಂಬಂಧಪಟ್ಟವರೆಲ್ಲ ಯಾರು? ಮೊದಲ ಕೇಸನ್ನು ಅಬ್ರಹಾಂ ಕೊಟ್ಟಿರುವಂಥದ್ದು ಒಬ್ಬ ಸೋಷಲ್ ಆಕ್ಟಿವಿಸ್ಟ್. ಅವರು ಅವರ ಕೇಸಿನ ಆಧಾರದ ಮೇಲೆ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 1988ರ ಅಡಿಯಲ್ಲಿ, ಸೆಕ್ಷನ್ 17ರ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಏನು ಪರ್ಮಿಷನ್ ಕೊಟ್ಟಿದ್ದಾರೆ. ನೀವು ತಕ್ಷಣ ರಾಜೀನಾಮೆಯನ್ನು ಕೊಟ್ಟು ಈ ಕೇಸನ್ನು ಎದುರಿಸಬೇಕು. ಕೇಸಿನ ತನಿಖೆ ಆಗಲಿ. ನೀವು ನಿರಪರಾಧಿ ಅಂತ ಕಂಡು ಬಂದರೆ ಮುಂದೆ ನಿಮಗೆ ಸಹಜವಾಗಿ ನಿಮ್ಮ ಹತ್ರ 135 ಸೀಟ್ ಇದೆ, ಆವಾಗ ನಿಮ್ಮ ಪಕ್ಷ ನಿರ್ಧಾರ ಮಾಡ್ಬೋದು. ಆದರೆ ಇವತ್ತು ನಿಷ್ಪಕ್ಷಪಾತವಾದಂಥ ತನಿಖೆ ಆಗಬೇಕು, ಸತ್ಯ ಹೊರ ಬರಬೇಕು ಅಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕನ್ನುವಂಥ ಆಗ್ರಹವನ್ನು ನಾನು ಮಾಡ್ತಾ ಇದ್ದೀನಿ. ರಾಜ್ಯಪಾಲರ ಮೂಲಕ ಸರ್ಕಾರವನ್ನು ಅಸ್ಥಿರಗೊಳಿಸುವಂತ ಪ್ರಯತ್ನ ಬಿಜೆಪಿ ಮಾಡ್ತಾ ಇದೆ ಅಂತ
ಯಾವ ತನಿಖಾ ವರದಿ? ಭೈರತಿ ಸುರೇಶ್ ಅವರು ಈಗಾಗಲೇ ಮೂಡದ ಎಲ್ಲ ಫೈಲನ್ನು ಬೆಂಗಳೂರು ತರಿಸ್ಕೊಂಡಿದ್ದಾರೆ. ಈ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಎಲ್ಲ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಹೇಗೆ ನಾನು ಈಗಾಗಲೇ ಹೇಳಿದಂತೆ ಕೆಂಪಯ್ಯ ವರದಿಯನ್ನು ಮುಚ್ಚಿ ಹಾಕಲಾಯಿತು, ಅದೇ ರೀತಿ ದೇಸಾಯಿ ಕಮಿಟಿಯ ವರದಿಯನ್ನು ಕೂಡ ಅವರು ಮುಚ್ಚಿ ಹಾಕೋರಿದ್ದಾರೆ. ದೇಸಾಯಿ ಕಮಿಟಿಗೆ ಯಾವುದೇ ವ್ಯಾಲ್ಯೂ ಇಲ್ಲ, ಯಾಕೆಂದರೆ ಅವರ ಕೈಗೆ ಫೈಲೇ ಹೋಗಲ್ಲ, ತಪ್ಪು ಮಾಡಿರುವಂಥ ಫೈಲೇ ಹೋಗಲ್ಲ. ಈ ಕಾರಣಕ್ಕಾಗಿ ಇವತ್ತೇನು ರಾಜ್ಯಪಾಲರು ನಿರ್ಧಾರ ತಗೊಂಡಿದ್ದಾರೆ, ಕಾನೂನು ಅಡಿಯಲ್ಲಿ ತಗೊಂಡಿದ್ದಾರೆ, ಮಾಹಿತಿಯನ್ನು ಸಂಗ್ರಹ ಮಾಡಿ ತಗೊಂಡಿದ್ದಾರೆ, ಇಷ್ಟು ದಿನಗಳ ತನಕ ಕಾದಿದ್ದಾರೆ. ನ್ಯಾಯ ಯಾರು ಮುಖ್ಯವಾಗಿ ಕಾನೂನಿನ ತಜ್ಞರಿದ್ದಾರೆ ಅವರ ವರದಿಯನ್ನು ಕೇಳಿದ್ದಾರೆ, ಅವರ ಹತ್ರ ಅಧ್ಯಯನ ಮಾಡಿದ್ದಾರೆ. ಈ ಎಲ್ಲ ಅಧ್ಯಯನದ ಮೇರೆಗೆ ಇವತ್ತು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿದ್ದಾರೆ. ಅದಕ್ಕಾಗಿ ಇವತ್ತು ಸಿದ್ದರಾಮಯ್ಯನವರು ತಪ್ಪಿಸ್ಕೊಳ್ಳೋಕ್ಕೆ ನೋಡಬಾರ್ದು. ಮಂತ್ರಿಮಂಡಲದ ಸಭೆ ಮಾಡು, ನನ್ನನ್ನು ಪ್ರೊಟೆಕ್ಟ್ ಮಾಡು, ಶಾಸಕರ ಸಭೆ ಕರಿ ನನ್ನನ್ನು ಪ್ರೊಟೆಕ್ಟ್ ಮಾಡು, ಹೈಕಮಾಂಡ್ಗೆ ಹೋಗಿ ನನ್ನನ್ನು ಪ್ರೊಟೆಕ್ಟ್ ಮಾಡಿ, ಕೋರ್ಟಿಗೆ ಹೋಗ್ತೀವಿ ನಮ್ಮನ್ನು ಪ್ರೊಟೆಕ್ಟ್ ಮಾಡಿ, ಈ ರೀತಿ ಹಲವಾರು ನಾಟಕಗಳನ್ನು ಆಡುವಂಥ ಸಾಧ್ಯತೆ ಇದೆ. ಇದು ಯಾವುದಕ್ಕೆ ಕೂಡ ಅವಕಾಶ ಇಲ್ಲದಂತೆ ಹೈಕಮಾಂಡ್ ಕೂಡ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ತಗೋಬೇಕು, ನ್ಯಾಯಯುತವಾದಂಥ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಇದರ ಜೊತೆಯಲ್ಲಿ ಬಿಜೆಪಿ ಕಾಲದಲ್ಲಿ ಆದಂತಹ ಹಗರಣಗಳನ್ನ ನಾವು ವೇಗವಾಗಿ ವರದಿಯನ್ನು ತರಿಸ್ಕೊತೀವಿ ಅನ್ನೋದ್ರ ಜೊತೆಯಲ್ಲಿ ಯಡಿಯೂರಪ್ಪನವರ ವಿರುದ್ಧ ಪೋಕ್ಸೋ ಕಾಯ್ದೆಯನ್ನು ಕೂಡ ಏನು ಈಗ ಹೈಕೋರ್ಟ್ ನಲ್ಲಿ ತಡೆ ಕೊಟ್ಟಿದ್ದಾರೆ, ಅದನ್ನು ತೆರವುಗೊಳಿಸಿ ನಾವು ಮತ್ತೆ ಪೋಕ್ಸೋ ಕಾಯ್ದೆಯನ್ನು ಯಡಿಯೂರಪ್ಪನವ್ರ ಮೇಲೆ ಹಾಕ್ತೀವಿ ಅನ್ನೋದು. ನೋಡ್ರಿ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ, 1 ವರ್ಷದ ಹಿಂದೆ ಇದೆ. ನೀವು ಈಗ ನಿಮ್ಮ ಮೇಲೆ ಕೇಸ್ ಬಂತು ಅಂತ ಹೇಳಿ ಯಾರಿಗೆ ಬೇಕಾದರೂ ಹೆದರಿಸ್ಬೋದು. ಕೈಯಲ್ಲಿ ಸರ್ಕಾರ ಇದೆ, ಕಾನೂನು ಇದೆ, ಕಾನೂನಿನಂತೆ ಕ್ರಮ ಕೈಗೊಳ್ಳಿ. ಯಾರು ನಿಮ್ಮನ್ನು ತಡೆದಿದ್ದಾರೆ? ಯಾರು ಬೇಡ ಅಂದಿದ್ದಾರೆ? ಸುಳ್ಳು ಸುಳ್ಳು ಮಾಹಿತಿಗಳನ್ನು ತಗೊಂಡು ನೀವು ಅಪೋಸಿಷನ್ ಅವರನ್ನು ಎದುರಿಸೋಕ್ಕೆ, ವಿರೋಧ ಪಕ್ಷದವರನ್ನು ಎದುರಿಸೋಕ್ಕೆ ಟ್ರೈ ಮಾಡ್ಬೋದು. ಆದರೆ ನಿಮ್ಮ ತಟ್ಟೆಯಲ್ಲಿ ಇವತ್ತಿಗೆ ಏನಿದೆ ಅಂತ ನೀವು ನೋಡ್ಕೋಬೇಕು. ಎರಡೂ ಕೇಸಲ್ಲಿ ನಾನು ಈಗಾಗಲೇ ಹೇಳಿದೆ, ಎರಡೂ ಕೇಸಲ್ಲಿ ಮುಖ್ಯಮಂತ್ರಿಗಳು ಅಪರಾಧಿಗಳು. ತೆಲಂಗಾಣಕ್ಕೆ ಹಣ ಕಳಿಸಿದ್ದು ನೀವೇ, ವಾಲ್ಮೀಕಿ ಅಭಿವೃದ್ಧಿ ನಿಗಮವನ್ನು ಪೂರ್ತಿ ಮುಳುಗಿಸೋಕ್ಕೆ ನೋಡಿದ್ದು ನೀವೇ, ಮೂಡದಲ್ಲಿ ಸೈಟ್ ತೊಗೊಂಡಿದ್ದು ಕೂಡ ನಿಮ್ಮ ಹೆಂಡ್ತಿನೇ. ಇದ್ರ ಬಗ್ಗೆ ನೀವು ಮೊದಲು ಮಾತಾಡಿ, ರಾಜೀನಾಮೆ ಕೊಟ್ಟು ಆಮೇಲೆ ನೀವು ಏನು ಬೇಕಾದ್ರೂ ಮಾತಾಡೋದನ್ನು ಮಾಡ್ರಿ. ರಾಜ್ಯಪಾಲರು ಬಿಜೆಪಿ ಕೈಗೊಂಬೆಯಂತೆ ವರ್ತಿಸ್ತಾ ಇದ್ದಾರೆ, ಅವರ ಒತ್ತಡಕ್ಕೆ ಒಳಗಾಗಿ ತನಿಖೆಗೆ ಮುಂದಾಗಿ ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳಿ ಸಚಿವ ಸಂಪುಟದ ಎಲ್ಲ ಸದಸ್ಯರು ಆರೋಪ ಮಾಡಿದ್ದಾರೆ. ರಾಜ್ಯಪಾಲರು ಕಾನೂನಂತೆ ಕ್ರಮ ಕೈಗೊಳ್ಳುವಂಥವ್ರು. ಕಾನೂನಿದೆ, ಈ ನೆಲದ ಕಾನೂನಿದೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ರಾಜ್ಯಪಾಲರು ಮಾಡಿದ್ದಲ್ಲ, ಸರ್ಕಾರಗಳು ಮಾಡಿರುವಂಥದ್ದು, ಲೋಕಸಭೆ ಮಾಡಿರುವಂಥದ್ದು, ರಾಜ್ಯಸಭೆಯಲ್ಲಿ ಅಪ್ರೂವ್ ಆಗಿದೆ. ಇದರ ಆಧಾರದಲ್ಲಿ ವರದಿಯನ್ನು ತರಿಸಿಕೊಂಡು ತಜ್ಞರ ಜೊತೆ ಚರ್ಚೆ ಮಾಡಿ ಯಾವ ಕೇಸನ್ನು ಅಬ್ರಾಹಂ ಅವರು, ಪ್ರವೀಣ್ ಅವರು, ಸ್ನೇಹಮಯ ಕೃಷ್ಣ ಅವರು ಕೊಟ್ಟಿದ್ದಾರೋ ಅದರ ಆಧಾರದಲ್ಲಿ ಕ್ರಮವನ್ನು ಕೈಗೊಂಡಿದ್ದಾರೆ. ಮುಖ್ಯಮಂತ್ರಿಯನ್ನು ರಕ್ಷಣೆ ಮಾಡುವುದಕ್ಕಾಗಿ, ಭ್ರಷ್ಟಾಚಾರವನ್ನು ಮುಚ್ಚಿ ಹಾಕೋದಕ್ಕಾಗಿ ನೀವು ಏನು ಬೇಕಾದರೂ ಮಾತಾಡ್ಬೋದು, ಆದರೆ ಕಾನೂನಿನಂತೆ ಎದುರಿಸಬೇಕಾಗಿದೆ. ನೀವು ರಾಜೀನಾಮೆಯನ್ನು ಕೊಟ್ಟು ಕಾನೂನಿನಂತೆ ಎದುರಿಸಿ ಅನ್ನುವಂಥದ್ದನ್ನು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ಕೊಡಬೇಕು. ನೀವು ನಿಮ್ಮ ಪಾರ್ಟಿ ಬೇರೆ ರಾಜ್ಯದಲ್ಲಿ, ಬೇರೆ ಕಡೆಗಳಲ್ಲಿ, ಬೇರೆ ಪಕ್ಷದವರಿಗೆ ಬುದ್ಧಿ ಹೇಳ್ತಾ ಇದ್ದೀರಿ. ಆ ಬುದ್ಧಿ ಹೇಳೋದನ್ನು ನೀವು ಮೊದಲು ಪಾಲಿಸಿ. ನಿಮ್ಮ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ನೀವು ತಗೊಳ್ಳಿ, ಆಮೇಲೆ ಬೇರೆಯವರಿಗೆ ಬುದ್ಧಿ ಹೇಳಿ. ಅವತ್ತಿನ ರಾಜ್ಯಪಾಲರು ಹೇಗೆ ನಡ್ಕೊಂಡ್ರು ನಿಮ್ಗೆ ಗೊತ್ತಿದೆ. ಕರ್ನಾಟಕ ರಾಜ್ಯದ ಜನ ಆ 4 ವರ್ಷಗಳ ಭಾರತೀಯ ಜನತಾ ಪಾರ್ಟಿಯ ಅವಧಿಯ ಇಡೀ ಘಟನೆಗಳನ್ನು ನೋಡಿದ್ದಾರೆ. ನಾವು ಎಷ್ಟು ಸಾರಿ ರಾಜ್ಯಪಾಲರನ್ನು ಭೇಟಿ ಆದ್ವಿ, ನಾವು ಪ್ರತಿಭಾ ಪಾಟೀಲ್ ಗಣಿತವೇತ್ತ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಕ್ಕೆ ಹೋದ್ವಿ. ಯಾಕೆಂದರೆ ನಿಮ್ಮ ರಾಜ್ಯಪಾಲರು ಹೇಗೆ ನಡ್ಕೊತಿದ್ರು ಅನ್ನುವಂಥದ್ದನ್ನು ನಾವು ನೋಡಿದ್ದೀವಿ. ನಿಮ್ಮ ರಾಜ್ಯಪಾಲರಿಗೆ ಒಂದು ಕಾನೂನು, ನಮ್ಮ ರಾಜ್ಯಪಾಲರಿಗೆ ಒಂದು ಕಾನೂನಲ್ಲ, ನೆಲದ ಕಾನೂನು ಒಂದೇ. ನೆಲದ ಕಾನೂನನ್ನು ಪಾಲನೆ ಮಾಡುವಂಥದ್ದನ್ನು ನೀವು ಮಾಡಬೇಕಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.